ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ಇದು ಮುಂದೆ ಉತ್ತರ ದಿಕ್ಕು, ನಾರ್ತ್ ಫೇಸಿಂಗು, ಬಸ್ ರೂಟ್ ಅಲ್ಲ, ಬಟ್ ಸುಮಾರು ವಿಲೇಜ್ಗೆ ಹೋಗುತ್ತೆ. ಈಗಿನ ಸುಮಾರು ವಿಲೇಜ್ಗೆ ಹೋಗುತ್ತೆ, ಬಟ್ ಬಸ್ ತಿರುಗಾಡೋದಿಲ್ಲ. ದೊಡ್ಡ ರೋಡೇ. ಮುಂದೆ ಇವೆಲ್ಲ ಏರಿಯಾ ಡೆವಲಪ್ ಆಗ್ತಾ ಬಸ್ ಸರ್ವಿಸ್ ಕೊಡ್ಬೋದು. ಸದ್ಯಕ್ಕೆ ಇದು ಒಳ್ಳೆ ರೋಡು. ಇಲ್ಲಿ ಬಂದು 1 ಎಕರೆ ಕರೆಕ್ಟಾಗಿ ಒಂದು ಸ್ಮಾಲ್ ಎಕ್ಸ್ಟೆಂಟು ನಿಮಗಾಗಿ, ಈ 1 ಎಕರೆ ಹುಡುಕುವಂಥ ಜನರಿಗಾಗಿ ಒಂದು ಒಳ್ಳೆ ಜಾಗ. ಬ್ಯೂಟಿಫುಲ್. ಇದು ಆ ಮರ ಉಂಟಲ್ಲ, ಆ ಮರದ ಲೆಫ್ಟ್ ಸೈಡು ಅಂದರೆ ವೆಸ್ಟ್ ಕಡೆಗೆ ಮರ ಬರುತ್ತೆ. 1 2 3 1 2 3 ಸ್ಟೆಪ್ಸ್ ಆ್ಯಂಡ್ ಲೆಫ್ಟ್ ಸೈಡು 1 2 3 ಸ್ಟೆಪ್ಸ್ ಆ್ಯಂಡ್ ಆಲ್ಮೋಸ್ಟ್ ಸ್ಕ್ವೇರ್ ಲ್ಯಾಂಡು, ನಾರ್ತ್ ಫೇಸಿಂಗು. ಸೊ ಈ ಲ್ಯಾಂಡ್ ಪಕ್ಕದಲ್ಲಿ ವಿಲೇಜನ್ನು ಕಾಣ್ಬೋದು. ಪಕ್ಕದಲ್ಲೇ ವಿಲೇಜು, ಇದೇ ಮನೆಗಳು. ಅಂದರೆ ಈ ಕ್ಷಣದಲ್ಲಿ ನೀವು ಮನೆ ಕಟ್ಕೋಬೋದು, ಇಲ್ಲೇ ವಾಸ ಮಾಡ್ಬೋದು. ದೊಡ್ಡ ಊರು, ಬಸ್ ಸರ್ವಿಸ್ ಇದೆ, ಆಯಿತಾ. ಅಡ್ಜಸ್ಟೆಂಟ್ ವಿಲೇಜ್ ಇರುವಂಥ ಒಂದು ಜಾಗ ನಿಮಗಾಗಿ 1 ಎಕರೆ ನಾರ್ತ್ ಫೇಸಿಂಗು, ಟಾರ್ ರೋಡ್ ಪಾಯಿಂಟು. ಈ ರೀತಿಯಾದಂಥ ಲ್ಯಾಂಡು ಸಹಜವಾಗಿ ಸಿಗೋದು ತುಂಬಾ ರೇರು. ಸಿಕ್ಕಿದಾಗ ಯಾರು ಗ್ರ್ಯಾಬ್ ಮಾಡ್ತಾರೋ ಅವ್ರಿಗೆ ಈ ಪ್ರಾಪರ್ಟಿ ಸಿಗುತ್ತೆ. ನೋಡಿ, ಈಗ ಲ್ಯಾಂಡ್ ಕ್ಲೀನಾಗಿ ಕಾಣುತ್ತೆ. ಅಲಸಂದೆ ಹಾಕ್ಕೊಂಡಿದ್ದಾರೆ. ಸೊ ಸಾಯಿಲ್ ತುಂಬ ಗುಡ್ ಫರ್ಟೈಲ್ ಸಾಯಿಲು. ಇದು ಬಂದು ಸ್ವಯಾರ್ಜಿತ. ಮೂಲ ಬಂದು ಕುರುಬ್ ಗೋಡಾಸು, ಅವರಿಂದ ಒಕ್ಕಲಿಗರು ಗೋಡಾಸ್ ತೊಗೊಂಡಿದ್ದಾರೆ. ಚೆನ್ನಾಗಿದೆ. ಬಟ್ ವೀಡಿಯೋ ಮಾಡುವಾಗ ಒಂದು ಐಟೆನ್ಷನ್ ವೈರ್ ಕಾಣುತ್ತೆ, ಬಟ್ ನಮ್ಮ ಲ್ಯಾಂಡಿಗೆ ಬರೋಲ್ಲ. ಲ್ಯಾಂಡ್ ಆದಮೇಲೆ ಪಕ್ಕದ ಲ್ಯಾಂಡಿಗೆ ಬರುತ್ತೆ, ಬಟ್ ವೀಡಿಯೋದೆಲ್ಲ ಹಂಗೆ ಕಾಣುತ್ತೆ ಅಷ್ಟೇ. ಸೊ ನಮ್ಮ ಲ್ಯಾಂಡಿಗೆ ಯಾವುದೇ ಕಾರಣಕ್ಕೂ ನಾವು ತೋರಿಸುವಂಥ ಲ್ಯಾಂಡಿಗೆ ಅದು ಐಟೆನ್ಷನ್ ವೈರ್ ಬರೋಲ್ಲ. ಸೊ ಅಡ್ಜಸ್ಟೆಂಟ್ ವಿಲೇಜ್, ದೊಡ್ಡ ವಿಲೇಜು, ಬಸ್ ಸರ್ವಿಸ್ ಚೆನ್ನಾಗಿದೆ. ಅಲ್ಲಿಂದ ಬೈ ವಾಕ್ ಬರ್ಬೋದು. ಸೊ ಕೆಲಸಗಾರರು ಕೂಡ ಸಿಗ್ತಾರೆ. ಮೈಸೂರಿಗೆ 22 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಚೆನ್ನಾಗಿದೆ. ಫೆನ್ಸಿಂಗ್ ಮಾಡ್ಕೊಳ್ಳಿ. ನಾರ್ತ್ ಫೇಸಿಂಗ್ ಇದೆ, ನೀರು ಸಿಗುತ್ತೆ. ಡಿಪೆಂಡಿಂಗ್ ಆನ್ ಬೋರ್ವೆಲ್ ಜಸ್ಟ್ ಒಂದು 300 ಅಡಿಗೆಲ್ಲ ನೀರು ಸಿಗುತ್ತೆ. ಈ ರೀತಿ ಇರ್ತಕ್ಕಂಥ ಪ್ರಾಪರ್ಟಿ ನಿಮಗಾಗಿ ಯೂಟ್ಯೂಬಲ್ಲಿ ಬರುವಂಥ ಪ್ರಾಪರ್ಟೀಸ್ ಕರ್ನಾಟಕವನ್ನು ಫಾಲೋಅಪ್ ಮಾಡ್ತಾ ಇರಿ. ಒಳ್ಳೊಳ್ಳೆ ಪ್ರಾಪರ್ಟಿ ಸಿಗ್ಬೋದು. ನಿಮಗೆ ಆಗುವಂಥ ಪ್ರಾಪರ್ಟಿ ಸಿಗುತ್ತೆ. ಅದು ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಆಗಿರ್ಬೋದು, ಫಾರ್ಮ್ ಲ್ಯಾಂಡ್ ಆಗಿರ್ಬೋದು, ಸೈಟ್ಗಳಾಗಿರ್ಬೋದು, ಎಲ್ಲ ಸಿಗುತ್ತೆ, ಆಯಿತಾ. ಜೊತೆಗೆ ಈ ಒಂದು ಗುಡ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಂದ ಲೋನನ್ನು ಪ್ರೊವೈಡ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಮಾಹಿತಿ ಸಿಗುತ್ತೆ. ಮತ್ತು ಅದಕ್ಕಾಗಿ ಕೆಲವು ಟೀಮ್ ಇರುತ್ತೆ, ನಂದು ಸಂಬಂಧಪಡಲ್ಲ, ಬಟ್ ನಾನು ಕನೆಕ್ಟ್ ಮಾಡಿಕೊಡ್ತೀನಿ. ಅಲ್ಲಿ ಲೋನ್ ತೊಗೊಂಡು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಇಯರ್ಲಿ ವಾರ್ಷಿಕ ಬಡ್ಡಿ ತುಂಬಾ ಕಡಿಮೆ ಇದೆಯಂತೆ. ನನ್ನ ಪ್ರಕಾರ 7 to 9 ಇದೆಯಂತೆ, ಬಟ್ ನನಗೆ ಗೊತ್ತಿಲ್ಲ. ಈ ಥರ ಒಂದು ಅಪ್ ಟು 700 ಕೋಟಿ ತನಕ ಲೋನ್ ಸಿಗುವಂಥ ವ್ಯವಸ್ಥೆಯನ್ನು ಬ್ಯಾಂಕ್ಗಳು ಪ್ರೊವೈಡ್ ಮಾಡ್ತಾಯಿದ್ದಾರೆ. ಅಗ್ರಿಕಲ್ಚರ್ ಸೆಕ್ಟರ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಅಂತ ಒಂದು ಮಾಹಿತಿ ಇದೆ. ಸೊ ಇದು ಪಕ್ಕಾ ಮಾಹಿತಿ, ಕೇಳ್ಬೋದು. ಅಥವಾ ನಿಮ್ಗೆ ಯಾರಾದರೂ ಅವರ ಒಂದು ಪರ್ಸನ್ ಬೇಕು ಅಂದರೆ ನಾನು ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮುಂದುವರಿಯಿರಿ. ಲೋನ್ಗೂ ನನಗೂ ಸಂಬಂಧ ಇಲ್ಲ, ಬಟ್ ನಂದು ಲ್ಯಾಂಡಿಗೂ ಸಂಬಂಧ. ಬಟ್ ಹಣಕಾಸಿನ ವ್ಯವಹಾರ ನೀವು ಅವ್ರ ಜೊತೆ ಪಕ್ಕ ಮಾಡ್ಕೋಬೇಕು. ಬಟ್ ಲೀಗಲಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬ್ಯಾಂಕಿಂದ ವ್ಯವಹಾರ ಆಗುತ್ತೆ ಅಂತ ಹೇಳ್ತಾವ್ರೆ. ನೀವು ಲ್ಯಾಂಡ್ ತೊಗೊಂಡು ಸಾಲ ತೊಗೊಂಡು ಲ್ಯಾಂಡನ್ನು ಪರ್ಚೇಸ್ ಮಾಡಿ. ಮತ್ತು ನಿಮ್ಮಲ್ಲಿರುವಂಥ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡ್ತಿದ್ರೆ ಯೂಟ್ಯೂಬಲ್ಲಿ ಬರುವಂಥ ಪ್ರಾಪರ್ಟೀಸ್ ಕರ್ನಾಟಕವನ್ನು ನೀವು ಫಾಲೋಅಪ್ ಮಾಡಿ ಸೇಲ್ ಮಾಡಿಸ್ಕೋಬೋದು. ಅದಕ್ಕಾಗಿ ನಾನಿದ್ದೀನಿ. ಉಡುಪ 9901323456. ಇದು 1 ಎಕರೆ ನಾರ್ತ್ ಫೇಸಿಂಗು, ಮೈಸೂರಿಗೆ ಜಸ್ಟ್ 22 ಕಿಲೋಮೀಟ್ರ್ ಆಗುತ್ತೆ. ಕಾಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.